ನಮಸ್ತೆ ವೀಕ್ಷಕರೇ, TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಜ್ವಲ್ ಅಮೀನ್, ಉಡುಪಿ ಜಿಲ್ಲಾ TV9 ವರದಿಗಾರ. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿಯಲ್ಲಿರುವಂಥ KPCL ಕರ್ಮಕಾಂಡ. ಈ ಒಂದು KPCL ಏನಿದೆ, ಕರಾವಳಿ ಭಾಗ ಸೇರಿದಂತೆ ರಾಜ್ಯಕ್ಕೆ ವಿದ್ಯುತ್ತನ್ನು ಉತ್ಪಾದಿಸುವ ಒಂದು KPCL ಒಂದು ಕಂಪನಿ ಏನಿದೆ, ಈಗ ಅಲ್ಲಿ ಲಂಚದ ಆರೋಪ ಕೇಳಿ ಬಂದಿರುವಂಥದ್ದು. ಸುಮಾರು 1970ರಲ್ಲಿ ಆರಂಭವಾದಂಥ ಈ KPCL ಏನಿದೆ, ಆರಂಭದಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡ್ತೇವೆ ಎಂಬ ಒಂದು ಧ್ಯೇಯದಿಂದ ಈ ಒಂದು ಕಂಪನಿ ಆರಂಭ ಆಗುತ್ತೆ. ಅದೇ ರೀತಿಯಾಗಿ ಶಿವಮೊಗ್ಗ ತಾಲೂಕಿನ ವಾರಾಹಿಯ ಮೂಲ ಏನಿದೆ, ಮಾಣಿ ಎನ್ನುವ ಪ್ರದೇಶ, ಅಲ್ಲಿಯ ಭಾಗದ ಜನರಿಗೂ ಈ ಒಂದು ಕಂಪನಿಯಲ್ಲಿ ಕೆಲಸ ಕೊಡ್ತೇವೆ ಎಂಬ ಭರವಸೆಯನ್ನು ಈ ಒಂದು ಕಂಪನಿ ಕೊಡುತ್ತೆ. ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಈ ಒಂದು KPCL ಕಂಪನಿ ಒಂದು ಆಶ್ವಾಸನೆಯನ್ನು ಕೊಡುತ್ತೆ. ಆರಂಭದಲ್ಲಿ ಕೆಲವೊಂದು ಸ್ಥಳೀಯರಿಗೆ ಮತ್ತು ಅಲ್ಲಿ ಜಾಗವನ್ನು ಕಳೆದುಕೊಂಡವರಿಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಕಂಪನಿ ಮಾಡುತ್ತೆ. ಅದರ ಬಳಿಕ ಸ್ಥಳೀಯರಿಗೆ ಯಾವುದೇ ಒತ್ತನ್ನು ಕೊಡುವುದಿಲ್ಲ, ಬದಲಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿಯ ಸ್ಥಳೀಯರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಈ ಒಂದು KPCL ಸಂಸ್ಥೆ ಮಾಡುತ್ತೆ. ಅದಕ್ಕೆ ಸಾಕಷ್ಟು ವಿರೋಧಗಳು ಬರುತ್ತೆ. 1970ರಲ್ಲಿ ಆರಂಭವಾದಂಥ KPCL ಏನಿದೆ, ಆರಂಭದಲ್ಲಿ ಸ್ಥಳೀಯರಿಗೆ ಕೆಲಸವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರಾಹಿ ನದಿಯ ಮೂಲ ಏನಿದೆ, ಅಲ್ಲಿಯ ಒಂದು ಜಾಗವನ್ನು ಕಳೆದುಕೊಂಡವರಿಗೆ, ಅದೇ ರೀತಿ ಅಲ್ಲಿಯ ಕಡು ಬಡತನದಲ್ಲಿರುವವರಿಗೆ ಕೆಲಸವನ್ನು ಕೊಡುತ್ತೆ. ಅದರ ಬಳಿಕ ಎಲ್ಲವನ್ನ ನಿರ್ಲಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಅಲ್ಲಿ ಸಾಕಷ್ಟು ಆದಾಯವನ್ನು ಗಳಿಸುತ್ತಾ ಬಂದರೂ ಸ್ಥಳೀಯರಿಗೆ ಮಾತ್ರ ಈ ಒಂದು ಕಂಪನಿಯಲ್ಲಿ, ಈ ಒಂದು ಸಂಸ್ಥೆಯಲ್ಲಿ ಕೆಲಸ ದೊರಕುವುದಿಲ್ಲ. ಬದಲಾಗಿ ಬಡವರಿಗೆ ಯಾವುದೇ ಒಂದು ಕೆಲಸವನ್ನು ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆಯೂ ಕೆಲಸ ಕೊಡುವಂಥ ಒಂದು ಜವಾಬ್ದಾರಿಯನ್ನು ಈ ಒಂದು KPCL ಸಂಸ್ಥೆ ಮಾಡೋದಿಲ್ಲ. ಅದರ ಬಳಿಕ ಈ ಒಂದು KPCL ಸಂಸ್ಥೆ 2000 ಇಸವಿಯಲ್ಲಿ ಈ ಒಂದು ಸ್ಥಳೀಯರಿಗೆ ಒಂದು ಕೆಲಸ ಕೊಡುವಂಥ ಭರವಸೆಯನ್ನು ಕೊಡುತ್ತೆ. ಅದನ್ನು ಹೊರಗುತ್ತಿಗೆ ಆಧಾರದಲ್ಲಿ ಕೊಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಕೊಡುವಂಥ ಸಂದರ್ಭದಲ್ಲಿ ಅವರಿಂದ ಸುಮಾರು ಲಂಚವನ್ನು ಕೊಳ್ಳಲಾಗುತ್ತೆ ಎಂಬ ಆರೋಪಗಳು 2000 ಇಸವಿಯಿಂದಲೂ ಬರುತ್ತಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ದಾಖಲೆಗಳು ಯಾರಿಗೂ ಲಭ್ಯವಾಗ್ತಿಲ್ಲ. ಸಾಮಾಜಿಕ ಹೋರಾಟಗಾರರು ಇದರ ಬಗ್ಗೆ ದಾಖಲೆಯನ್ನು ಕಲೆ ಹಾಕಲು ಸಾಕಷ್ಟು ಹೋರಾಟವನ್ನು ಮಾಡಿದರು, ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಯಾವುದೇ ದಾಖಲೆಗಳು ಲಭ್ಯವಾಗಿರಲಿಲ್ಲ. ಬದಲಾಗಿ ಈಗ KPCLನಲ್ಲಿ ಲಂಚ, ಈ ಸಾಕಷ್ಟು ವರ್ಷಗಳಿಂದ ಇರುವಂಥ ಲಂಚ ಆರೋಪಕ್ಕೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳು ಸಿಕ್ಕಿರುವಂಥದ್ದು. ಏನಂದರೆ, ಇತ್ತೀಚೆಗೆ ಅಷ್ಟೇ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು 10ಕ್ಕೂ ಅಧಿಕ ಉದ್ಯೋಗಿಗಳನ್ನು, ಅಂದರೆ ಸ್ಥಳೀಯ ಉದ್ಯೋಗಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಆ KPCL ಸಂಸ್ಥೆ ಮುಂದಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಹೊಸಂಗಡಿ ಭಾಗ ಏನಿದೆ, ಕೃಷಿಯಲ್ಲೇ ಜೀವನ ನಡೆಸುವಂಥ ಭಾಗದ ಜನರು ಇರುವಂಥದ್ದು, ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ನಡೆಸುವಂಥ ಜನರು ಇರುವಂಥದ್ದು. ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು KPCL ಸಂಸ್ಥೆ ಸ್ಥಳೀಯರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಸಾಕಷ್ಟು ಜನ ಅದಕ್ಕೆ ಅಪ್ಲೈ ಮಾಡ್ತಾರೆ, ಬೇರೆ ನಾನಾ ಥರದ ಮೂಲಕ ಅದನ್ನು ಇಂಪ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವರಿಂದ ಲಂಚ ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿಯ ಸ್ಥಳೀಯ ದಲಿತ ಸಂಘಟನೆಯ ಮುಖಂಡರು ಸಾಕಷ್ಟು ದಾಖಲೆಗಳನ್ನು ಒಂದು ಪರಿಶೀಲಿಸುತ್ತಿರುವ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿಯ KPCLನ ಸಂಸ್ಥೆಯ ಒಂದು ಮಿಡ್ಲ್ ಮ್ಯಾನ್, ಅಂದರೆ ಬ್ರೋಕರ್ ಏನಿದ್ದಾರೆ, ಅವರಿಗೆ ಹಣ ಟ್ರಾನ್ಸ್ಫರ್ ಮಾಡಿದಂಥ ದಾಖಲೆ ಅವರಿಗೆ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ದಾಖಲೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವ ಸಂದರ್ಭದಲ್ಲಿ ಅಲ್ಲಿಯ ದಲಿತ ಸಂಘಟನೆಯ ಮುಖಂಡರು ಏನಿದ್ದಾರೆ, ಆ ಒಂದು ದಾಖಲೆಯನ್ನು ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು ಹೋರಾಟವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಒಬ್ಬೊಬ್ಬ ಉದ್ಯೋಗಿಯಿಂದ ಸುಮಾರು 30ರಿಂದ 35 ಸಾವಿರ ರೂಪಾಯಿ ಒಂದು ಲಂಚವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಅಧಿಕಾರಿಗಳು ಇರ್ತಾರೆ, ಅಧಿಕಾರಿಗಳ ಮುಖಾಂತರ ಮಿಡ್ಲ್ ಮ್ಯಾನ್ ಏನಿದ್ದಾನೆ, ಅಂದರೆ ಅದೇ ಸಂಸ್ಥೆಯಲ್ಲಿ KPCL ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಮಿಡ್ಲ್ ಮ್ಯಾನ್ ಏನಿದ್ದಾನೆ, ಅವರ ಅಧಿಕಾರಿಗಳಿಗೆ ಲಂಚವನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಒಬ್ಬೊಬ್ಬರು 35 ಸಾವಿರ ರೂಪಾಯಿಯನ್ನು ಹಣವನ್ನು ಕೊಡಬೇಕೆಂಬ ಒಂದು ನಿಯಮವನ್ನು ತರ್ತಾರೆ ಮತ್ತು ಉದ್ಯೋಗಾರ್ಥಿಗಳು ಯಾರಿದ್ದಾರೆ ಅವರಿಂದ ಪಡೆದುಕೊಳ್ಳಲಿಕ್ಕೆ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬ ಅಭ್ಯರ್ಥಿಗಳು ಸುಮಾರು 35 ಸಾವಿರ ರೂಪಾಯಿಯನ್ನು ಮಿಡ್ಲ್ ಮ್ಯಾನ್ ಏನಿದ್ದಾನೆ ಅವನಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸ್ಕ್ರೀನ್ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಆದರೆ ಒಬ್ಬ ಉದ್ಯೋಗಾರ್ಥಿ ಏನಿದ್ದಾನೆ
ಸ್ವಸಹಾಯ ಸಂಘದಿಂದ 35,000 ರೂಪಾಯಿಯನ್ನು ಸಾಲವನ್ನು ಪಡೆದುಕೊಂಡು 30,000 ರೂಪಾಯಿಯನ್ನು ಮಾತ್ರ ಕೊಟ್ಟಿರ್ತಾರೆ. ಆದರೆ 5,000 ರೂಪಾಯಿನ ಕೊಡಲಿಕ್ಕೆ ಅವನ ಹತ್ರ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಮಿಡ್ಲ್ ಮ್ಯಾನ್ ಏನಿದ್ದಾನೆ ಅವನಿಗೆ ಒಂದು ಕಾಲ್ ಮಾಡಿ ಅವನಿಂದ ಸಾಕಷ್ಟು ಅವನಿಗೆ ಗಲಾಟೆ ಮಾಡಿದಂಥ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ದಲಿತ ಸಂಘಟನೆಯ ಮುಖಂಡರು ಏನಿದ್ದಾರೆ ಅವರು ಆ ಒಂದು ಸ್ಕ್ರೀನ್ಶಾಟ್ ಆಡಿಯೋವನ್ನು ಇಟ್ಟುಕೊಂಡು ಈಗ ಹೋರಾಟಕ್ಕೆ ಇಳಿದಿರುವಂಥದ್ದು. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು TV9ಗೂ ಲಭ್ಯವಾಗಿರುವಂಥದ್ದು. KPCL ಸಂಸ್ಥೆ ಏನಿದೆ ಈಗ ಮಿಲಿಯನ್ ಗಟ್ಟಲೆ ಲಾಭವನ್ನು ಪಡೆದುಕೊಳ್ಳುತ್ತಿರುವಂಥ ಸಂಸ್ಥೆ. ಇಲ್ಲಿ ಸಾಕಷ್ಟು ಏನು ಆಫೀಸರ್ಸ್ಗಳೇನಿದ್ದಾರೆ ಲಕ್ಷಕ್ಕೂ ಅಧಿಕ ವೇತನವನ್ನು ಪಡಿತಾರೆ. ಆದರೆ ಈಗ ಹೊರಗುತ್ತಿಗೆ ಆಧಾರದಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಳ್ಳುವಂಥ ಉದ್ಯೋಗಾರ್ಥಿಗಳೇನಿದ್ದಾರೆ ಅವರಿಂದ 35,000 ರೂಪಾಯಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ತುಂಬಾ ಕಡು ಬಡತನದಿಂದ ಇರುವಂಥ ಆ ಒಂದು ಭಾಗದ ಜನರು, ಹೊಸಂಗಡಿ ಭಾಗದಲ್ಲಿರುವಂಥ ಜನರು ಅವರಿಂದ 35,000 ರೂಪಾಯಿಗೆ ಲಂಚವನ್ನು ಪಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಪ್ರಶ್ನಿಸಿ ಈಗ ದಲಿತ ಸಂಘಟನೆ ಹೋರಾಟಕ್ಕೆ ಇಳಿದಿರುವಂಥದ್ದು. ಸದ್ಯ ಈ ಒಂದು ದಾಖಲೆಗೆ ಸಂಬಂಧಿಸಿದಂತೆ ಅಲ್ಲಿಯ ಅಧಿಕಾರಿಗಳು ಏನು ಹೇಳುತ್ತಾರೆ, ಅದೇ ರೀತಿಯಾಗಿ ಪೊಲೀಸ್ ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆ ಏನಿದೆ ಇದರ ಇತಿಹಾಸವನ್ನು ನೋಡುತ್ತಾ ಹೋಗೋದಾದರೆ 1970ರಲ್ಲಿ ಈ ಒಂದು ಸಂಸ್ಥೆ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ 700 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಇದರ ಆದಾಯ ಸುಮಾರು 1.30 ಮಿಲಿಯನ್ ಆಗಿತ್ತು. ಅದರ ಬಳಿಕ ಸ್ವಲ್ಪ ಅಪ್ಗ್ರೇಡ್ ಮಾಡಲಾಗುತ್ತೆ. 2019ರಲ್ಲಿ ಈ ಒಂದು KPCL ಘಟಕ ಏನಿದೆ ಅದನ್ನು ತುಂಬಾ ಅಪ್ಗ್ರೇಡ್ ಮಾಡಿದ ಸಂದರ್ಭದಲ್ಲಿ ಇದರ ಆದಾಯ ತುಂಬಾ ಅಂದರೆ 5 ಪಟ್ಟಿಗೂ ಅಧಿಕ ಆಗಿರುವಂಥದ್ದು. ಈ ಒಂದು ಆದಾಯ ಇದ್ದರೂ ಅಲ್ಲಿರುವಂಥ ಅಧಿಕಾರಿಗಳಿಗೆ ತುಂಬಾ ಕೈ ತುಂಬ ಸಂಬಳ ಸಿಗ್ತಿದ್ರು. ಈ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಬರುವಂಥ ಉದ್ಯೋಗಾರ್ಥಿಗಳಿಂದ ಈ ಒಂದು ಸ್ವಲ್ಪ ಅಂದರೆ 35,000 ರೂಪಾಯಿ ಲಂಚ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಅದೇ ರೀತಿಯಾಗಿ ಈ ಹಿಂದೆ ಏನು ಆಶ್ವಾಸನೆ KPCL ಸಂಸ್ಥೆ ಆರಂಭ ಆಗುವ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಡಲಾಗಿತ್ತು ಅದೇ ರೀತಿಯಾಗಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ರೀತಿಯಾಗಿ 30,000 35,000 ರೂಪಾಯಿ ಲಂಚವನ್ನು ಪಡೆದುಕೊಂಡು ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಬಾರ್ದು. ಯಾರು ಅಧಿಕಾರಿಗಳಿದ್ದಾರೆ ಅದರ ಬಗ್ಗೆ ಅವರಿಗೆ ಕಾನೂನು ಕ್ರಮ ಆಗಬೇಕು, ಅದರ ಬಗ್ಗೆ ತನಿಖೆ ಆಗಬೇಕೆಂಬುದನ್ನು ದಲಿತ ಸಂಘಟನೆ ಈಗ ಒಂದು ಹೋರಾಟಕ್ಕೆ ಇಳಿದಿರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದಲೂ ಇಲ್ಲಿಯ ಜನರು, ಹೊಸಂಗಡಿ ಭಾಗದ ಜನರಾಗಿರ್ಬೋದು, ಅದೇ ರೀತಿಯಾಗಿ ವಾರಾಯಿಯ ಮೂಲ ಏನಿದೆ, ಮಾಣಿ ಏನಿದೆ, ಆ ಒಂದು ಪ್ರದೇಶದ ಜನರು ಸ್ಥಳೀಯರಿಗೆ ಕೆಲಸ ಕೊಡಬೇಕೆಂಬ ಆಗ್ರಹವನ್ನು ಮಾಡ್ತಿತ್ತು. ಆದರೆ ಈಗ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೇವೆ ಎನ್ನುವ ನಿಟ್ಟಿನಲ್ಲಿ ಅವರಿಂದ ಲಂಚ ಪಡೆದುಕೊಳ್ಳುವುದು ಎಷ್ಟು ಮಟ್ಟಿಗೆ ಸರಿ ಎಂಬುದು ಈಗ ದಲಿತ ಸಂಘಟನೆಗಳ ಆರೋಪ ಆಗಿರುವಂಥದ್ದು. ಸದ್ಯ ಈ ಒಂದು ಆರೋಪ ಏನು ಕೇಳಿ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅದೇ ರೀತಿಯಾಗಿ ಮಿಡಲ್ ಮ್ಯಾನ್ ಆಗಿ ಯಾರು ಕೆಲಸ ಮಾಡ್ತಾರೆ ಅವರನ್ನೆಲ್ಲರನ್ನ ತನಿಖೆಗೆ ಒಳಪಡಿಸಬೇಕೆಂಬುದು ದಲಿತ ಸಂಘಟನೆಯ ಒಂದು ಆಗ್ರಹ ಆಗಿರುವಂಥದ್ದು. ಸದ್ಯ ಈಗ KPCLನ ಮೇಲೆ ಏನು ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕೆಂಬುದು TV9ನ ಒಂದು ಆಗ್ರಹ ಆಗಿರುವಂಥದ್ದು, ಅದೇ ರೀತಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು, ಅದೇ ರೀತಿಯಾಗಿ ಅಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ದಾರೆ ಅವರ ಕೂಡ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.